Hey guys, welcome to Vedant Pathashala. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ನಾನು ಇಂಗ್ಲಿಷ್ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಈ ಮೂರಕ್ಕೂ ಸಂಬಂಧಿಸಿದ ಹಾಗಿನ ಕಾನ್ಸೆಪ್ಟ್ಸ್ ಅನ್ನ ಬೇಸಿಕ್ ಇಂದ ಪ್ರೊವೈಡ್ ಮಾಡಿದ್ದೀನಿ. ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ 200 ಪ್ರಶ್ನೆಗಳನ್ನು ಕೂಡ ನೀವು ನಮ್ಮ ಈ ಪುಸ್ತಕದಲ್ಲಿ ನೋಡಬಹುದಿದೆ. ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ಅನ್ನ ನಾನಿಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳು ವಿತ್ ಆನ್ಸರ್ಸ್ ನೀವು ಇದರಲ್ಲಿ ನೋಡಬಹುದು. ನಿಮ್ಮ PSI ಪರೀಕ್ಷೆಗೆ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫ್ ಅನ್ನ ತಗೊಂಡು ಬಂದಿದ್ದೀನಿ. ಆ್ಯಂಡ್ ಅದು ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್ ಇದೆ. ಇದನ್ನ ಈಗ ಹೇಗೆ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ನೋಡ್ತಾ ಹೋಗೋಣ. ಓದೋಣ ಏನಿದೆ ಅಂತ. ಎಂಟರ್ಟೈನ್ಮೆಂಟ್ ಪ್ಲೇಸ್ ಅ ವಿಟಲ್ ರೋಲ್ ಇನ್ ಅವರ್ ಲೈಫ್ಸ್, ಆಫರಿಂಗ್ ರಿಲ್ಯಾಕ್ಸೇಷನ್ ಆ್ಯಂಡ್ ಜಾಯ್. Whether through movies, music or sports, it provides an escape from daily routines. Engaging in recreational activities fosters social bonds and relieves stress. The ever-evolving entertainment industry caters to varied tastes, ensuring there's something for everyone. ಹೀಗಿದೆ. ಬನ್ನಿ ನೋಡೋಣ ಇದನ್ನ ಯಾವ ರೀತಿ ನಾವು ಕನ್ನಡ ಭಾಷೆಗೆ ಬರಿತೀವಿ ಅಂತ. ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಮನರಂಜನೆ ಅಂತ ಹೇಳ್ತೀವಿ. ತಗೊಳ್ತಾ ಇದ್ದೀನಿ. ಮನರಂಜನೆ. ಪ್ಲೇಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದ್ರೆ ವಹಿಸೋದು. ತಗೊಳ್ಳೋಣ. ವಹಿಸುತ್ತದೆ. ಏನನ್ನ ವಹಿಸೋದು? ಆ ವಿಟಲ್ ರೋಲ್ ಅಂದ್ರೆ ಪ್ರಮುಖವಾಗಿರುವಂತಹ ಪಾತ್ರ. ಬರಿತಾ ಇದ್ದೀನಿ. ಪ್ರಮುಖವಾದ ಅಥವಾ ಪ್ರಮುಖ ಇಲ್ಲಿಗೆ ಸಾಕು. ವಾಕ್ಯದಲ್ಲಿ ನೋಡೋಣ. ಪಾತ್ರ, ಪ್ರಮುಖ ಪಾತ್ರ. ಎಲ್ಲಿ? ಇನ್ ಅವರ್ ಲೈವ್ಸ್, ನಮ್ಮ ಜೀವನದಲ್ಲಿ ಅಂತ ಬರುತ್ತೆ. ನಮ್ಮ ಜೀವನದಲ್ಲಿ ಕಾಮ ಇದೆ, ನಾವು ತಗೊಳ್ಳೋಣ. ಆಫರಿಂಗ್ ರಿಲ್ಯಾಕ್ಸೇಷನ್ ಅಂಡ್ ಜಾಯ್. ರಿಲ್ಯಾಕ್ಸೇಷನ್ ಅಂತಂದ್ರೆ ಆರಾಮ ಅಂತ ಹೇಳ್ತೀವಿ. ಜಾಯ್ ಅಂತಂದ್ರೆ ಖುಷಿ. ಜಾಯ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಸಂತೋಷ, ಖುಷಿ ಏನ್ ಬೇಕಾದ್ರೂ ತಗೊಳ್ಬಹುದಿದೆ. ಆಫರಿಂಗ್ ಅಂತ ಅಂದ್ರೆ ಕೊಡುವ ಮುಖಾಂತರ ಅಂತ ಅರ್ಥ. ಸ್ವಲ್ಪ ವಾಕ್ಯದಲ್ಲಿ ಇದು ಬದಲಾಗುತ್ತೆ. ಲೆಟ್ಸ್ ಸಿ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಎಂಟರ್ಟೈನ್ಮೆಂಟ್, ಮನರಂಜನೆಯ ಬಗ್ಗೆ. ಇದೇ ಸಬ್ಜೆಕ್ಟ್ ಆಗುತ್ತೆ. ಯಾಕೆ ಇದೇ ಸಬ್ಜೆಕ್ಟ್ ಅಂತ ತಗೊಳ್ಳೋದು? ಯಾಕೆ ಅಂದ್ರೆ ಇದೇ ಕ್ರಿಯೆಯನ್ನ ನಡೆಸ್ತಾ ಇರುವಂಥ ಕ್ರಿಯೆ ಏನು? ವಹಿಸ್ತಾ ಇರುವಂಥದ್ದು. ಏನನ್ನ ವಹಿಸ್ತಾ ಇದೆ? ಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ಎಲ್ಲಿ? ನಮ್ಮ ಜೀವನದಲ್ಲಿ. ಹೇಗೆ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು? ಆಫರ್ ಮಾಡೋ ಮುಖಾಂತರ, ಏನನ್ನು ನಮಗೆ ಕೊಡೋ ಮುಖಾಂತರ. ಏನನ್ನ ಕೊಡ್ತಿದೆ? ವಿಶ್ರಾಂತಿ ಅಥವಾ ಆರಾಮವನ್ನ ಕೊಡ್ತಿದೆ. ಹಾಗೆ ಸಂತೋಷವನ್ನು ಕೂಡ ಕೊಡ್ತಿದೆ. ಇಷ್ಟನ್ನು ನಾವೇನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇದೇ ವಾಕ್ಯವನ್ನ ಕನ್ನಡ ಭಾಷೆಗೆ ಹೇಗೆ ಬರೆಯೋದು? ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೇಗೆ ಬರಿತೀವಿ? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮನರಂಜನೆಯು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೇಗೆ ವಹಿಸೋದು? ಬರೆಯೋಣ. ಆರಾಮ ಅಥವಾ ವಿಶ್ರಾಂತಿ ಹಾಗೆ ಸಂತೋಷವನ್ನು ಕೊಡುವ ಮುಖಾಂತರ. ತಗೊಳ್ತಾ ಇದ್ದೀನಿ. ಪಾತ್ರವನ್ನು ವಹಿಸುತ್ತದೆ. ಆರಾಮ ಮತ್ತು ಸಂತೋಷವನ್ನು ಕೊಡುವ ಮುಖಾಂತರ. ಎನಿಥಿಂಗ್ ಇಸ್ ಓಕೆ. ಯಾಕೆ ಇದನ್ನ ಹೀಗೆ ತಗೊಳ್ಬೇಕು? ನೀವು ಇದನ್ನ ಹೀಗಾದ್ರೂ ಬರೀರಿ. ಮನರಂಜನೆಯು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಆರಾಮ ಮತ್ತು ಸಂತೋಷವನ್ನು ಕೊಡುತ್ತದೆ.
ಹೀಗೂ ಕೂಡ ಬರೀಬಹುದು. ನಾನು ಯಾಕೆ ಇದನ್ನ ಫಾಲೋ ಮಾಡಿದೆ ಅಂತಂದ್ರೆ ನಮ್ಗಿಲ್ಲಿ ಕಾಮ ಹಾಕಿದ್ಮೇಲೆ ಮುಂದಕ್ಕೆ ಹೇಳ್ಕೊಂಡು ಹೋಗಿದ್ದಾರೆ, ನಾವು ಆಸ್ ಇಟ್ ಈಸ್ ತಗೊಳ್ಬೇಕು. ಅದಕ್ಕೋಸ್ಕರ ಇದನ್ನ ನಾನು ಭಾಗಗಳಲ್ಲಿ ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಮನರಂಜನೆ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ, ವಹಿಸುತ್ತದೆ ಅನ್ನುವಂಥದ್ದು ವರ್ಬ್, ಕೊಡುವ ಕೊಡುತ್ತದೆ ಅನ್ನುವಂಥದ್ದು ಮತ್ತೊಂದು ವರ್ಬ್. ಏನನ್ನ ಕೊಡುತ್ತೆ? ಆರಾಮ, ಹಾಗೆ ಸಂತೋಷವನ್ನ ಕೊಡುತ್ತೆ. ಏನನ್ನ ವಹಿಸುತ್ತೆ? ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದು ಆಬ್ಜೆಕ್ಟ್ ಆಯ್ತು. ಒಂದೇ ಸಬ್ಜೆಕ್ಟ್ ಇದೆ, ಎರಡು ಆಬ್ಜೆಕ್ಟ್ ಇದೆ, ಎರಡು ವರ್ಬ್ ಇದೆ. ಅದನ್ನ ಇಲ್ಲಿ ನಾನು ನಿಮ್ಗೆ ಬರೆದು ತೋರಿಸಿದ್ದೀನಿ. ಹೀಗೆ ಇಲ್ಲಿ ನಾವು ವಾಕ್ಯವನ್ನ ರಚನೆ ಮಾಡಬಹುದು. ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ವೆದರ್ ಅಂತ ಕೊಟ್ಟಿದ್ದಾರೆ, ಒಂದು ವೇಳೆ ಅಂತ ತಗೊಳ್ಳೋಣ. ಥ್ರೂ ಮೂಲಕ, ಮೂವೀಸ್ ಗೊತ್ತಿದೆ ಅಲ್ವಾ, ಚಲನಚಿತ್ರಗಳು ಅಂತ ತಗೊಳ್ಳಿ. ಚಲನಚಿತ್ರಗಳು. ಮ್ಯೂಸಿಕ್ ಅಂತ ಕೊಟ್ಟಿದ್ದಾರೆ ನೋಡಿ, ಮ್ಯೂಸಿಕ್ ಅಂತ ಅಂದ್ರೆ ಸಂಗೀತ ಅಂತ ತಗೊಳ್ತೀವಿ. ಚಲನಚಿತ್ರಗಳು ಕಮ ಮ್ಯೂಸಿಕ್ ಸಂಗೀತ ಕಮ ಆರ್ ಅಂತ ಇದೆ, ಏನಂತ ತಗೊಳ್ಳೋಣ? ಅಥವಾ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಕ್ರೀಡೆಗಳು ಅಂತ ಬರುತ್ತೆ. ಕಮ ಇಟ್ ಪ್ರೊವೈಡ್ಸ್, ಇದು ಒದಗಿಸುತ್ತದೆ. ಬರೆಯೋಣ, ಇದು ಒದಗಿಸುತ್ತದೆ. ಏನನ್ನ? ಆನ್ ಎಸ್ಕೇಪ್ ಅಂತ ಕೊಟ್ಟಿದ್ದಾರೆ. ಎನ್ ಎಸ್ಕೇಪ್ ಫ್ರಮ್ ಡೈಲಿ ರುಟೀನ್ಸ್. ಡೈಲಿ ಅಂತ ಅನ್ನುವಂಥದ್ದನ್ನ ಪ್ರತಿನಿತ್ಯ ಅಂತ ತಗೊಳ್ಳಿ. ರುಟೀನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಕೆಲಸಗಳು ಅಂತ ತಗೊಳ್ಳೋಣ. ಎಸ್ಕೇಪ್ ಅಂತ ಕೊಟ್ಟಿದ್ದಾರೆ. ಎಸ್ಕೇಪ್ ಈಸ್ ನಥಿಂಗ್ ಬಟ್ ನಾವು ಅದರಿಂದ ಓಡಿ ಹೋಗುವಂಥದ್ದು ಅಂತ ಅರ್ಥ, ಅಥವಾ ತಪ್ಪಿಸಿಕೊಳ್ಳೋದು ಅಂತ ಕೂಡ ಇದರ ಅರ್ಥ. ಬರಿತಾ ಇದ್ದೀನಿ, ತಪ್ಪಿಸಿಕೊಳ್ಳುವುದು. ಈ ರೀತಿಯಲ್ಲಿ ತಗೊಳ್ಳೋಣ, ತಪ್ಪಿಸಿಕೊಳ್ಳುವುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗಿದಿದೆ. ಏನು ಹೇಳ್ತಾ ಇದ್ದಾರೆ? ನಾವು ಯಾವ ರೀತಿ ನಮ್ಮ ಡೈಲಿ ರುಟೀನ್ಸ್ ಅಂತ ಒಂದು ಬ್ರೇಕ್ ಅನ್ನ ತಗೊಳ್ಬಹುದು? ಮೂವಿ, ಚಲನಚಿತ್ರವನ್ನ ನೋಡೋ ಮುಖಾಂತರ, ಸಂಗೀತವನ್ನ ಕೇಳೋ ಮುಖಾಂತರ, ಅಥವಾ ಕ್ರೀಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ಮುಖಾಂತರ. ಹೀಗೆ ಮನರಂಜನೆ ಅನ್ನುವಂಥದ್ದು ನಮಗೆ ಆಪ್ಷನ್ಸ್ ಕೊಡುತ್ತೆ. ಹಾಗಾಗಿ ಇದನ್ನ ಹೀಗೆ ಇಲ್ಲಿ ಹೇಳಿರೋದನ್ನ ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ನಮಗೆ ಒಂದು ಬ್ರೇಕ್ ಬೇಕಾಗಿರುತ್ತೆ. ವಿ ವಿಲ್ ಬಿ ನೀಡ್ ಆಫ್ ಅ ಬ್ರೇಕ್ ಫ್ರಮ್ ಅವರ್ ಡೈಲಿ ಚೋರ್ಸ್ ಅಥವಾ ಡೈಲಿ ರುಟೀನ್. ಆಗ ನಾವೇನು ಮಾಡ್ತೀವಿ? ಬಹುಶಃ ಮೂವಿಗೆ ಹೋಗ್ತೀವಿ, ಅಥವಾ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಡು ಕೇಳ್ತೀವಿ, ಅಥವಾ ಟಿ ವಿಯಲ್ಲಿ ಏನಾದರೂ ವಾಚ್ ಮಾಡ್ತೀವಿ, ಇಲ್ಲಾಂದರೆ ನಾವು ನಮ್ಮನ್ನು ಕ್ರೀಡೆ ಆಟ ಆಡೋದ್ರಲ್ಲಿ ತೊಡಗಿಸ್ಕೊಳ್ತೀವಿ. ಅದನ್ನ ಇಲ್ಲಿ ಹೇಳಿರೋ ಅಂಥದ್ದು. ವೆದರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಇದು ಆಪ್ಷನ್ಸ್ ಇದೆ, ಇದನ್ನ ಬಿಟ್ಟು ಬೇರೆ ಆಪ್ಷನ್ಸು ಇದೆ ಅಂತ ಅರ್ಥ. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ. ಚಲನಚಿತ್ರಗಳು, ಚಲನಚಿತ್ರಗಳು ಕಮ ಸಂಗೀತ, ಸಂಗೀತ ಅಥವಾ ಅಥವಾ ಕ್ರೀಡೆಗಳು, ಕ್ರೀಡೆಗಳ ಮೂಲಕ. ದಿಸ್ ಇಸ್ ಬೆಟರ್. ಕ್ರೀಡೆಗಳ ಮೂಲಕ. ಯಾವುದು? ಇದು ಅಂದರೆ ಎಂಟರ್ಟೈನ್ಮೆಂಟ್. ಇದು ಇದು ನಮ್ಮ ದಿನನಿತ್ಯದ ಅಥವಾ ಪ್ರತಿನಿತ್ಯದ, ಎನಿಥಿಂಗ್ ಈಸ್ ಓಕೆ, ಪ್ರತಿನಿತ್ಯದ ಕೆಲಸಗಳಿಂದ. ಹೀಗೆ ತಗೊಳ್ಳೋಣ, ಪ್ರತಿನಿತ್ಯದ ಕೆಲಸಗಳಿಂದ, ಕೆಲಸಗಳಿಂದ ತಪ್ಪಿಸಿಕೊಳ್ಳಲು, ತಪ್ಪಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು, ಅದೇ ಬೆಟರ್, ಕೊಳ್ಳುವುದು ಬರೋದಿಲ್ಲ. ತಪ್ಪಿಸಿಕೊಳ್ಳಲು ಏನು ಮಾಡುತ್ತಂತೆ? ಇಟ್ ಪ್ರೊವೈಡ್ಸ್, ಒದಗಿಸುತ್ತದೆ, ಒದಗಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ವಾಕ್ಯವನ್ನು ತಗೊಂಡಿದ್ದೀನಿ. ಇಲ್ಲಿ ನಾವು ನೋಡಬಹುದು ನಮ್ಮ ಸಬ್ಜೆಕ್ಟ್ ಏನಿದೆ ಅಂತ. ಇದು ಅಂದರೆ ಎಂಟರ್ಟೈನ್ಮೆಂಟ್. ಇದನ್ನು ಹೀಗೂ ಬರೀಬಹುದು, ಇದು ಚಲನಚಿತ್ರಗಳು, ಸಂಗೀತ ಅಥವಾ ಕ್ರೀಡೆಗಳ ಮೂಲಕ ನಮ್ಮ ಪ್ರತಿನಿತ್ಯದ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು ಒದಗಿಸುತ್ತದೆ. ಹೀಗೂ ಕೂಡ ಬರೀಬಹುದು. ಇದು ಹಾಗೆ ಇದು, ಇವೆರಡೂ ಕೂಡ ನಮಗೆ ಆಬ್ಜೆಕ್ಟೇ ಆಗಿದೆ. ಒದಗಿಸುತ್ತೆ, ಅವರಲ್ಲಿ ಸ್ಪೆಸಿಫೈ ಮಾಡಿಲ್ಲ ಏನನ್ನ ಒದಗಿಸುತ್ತೆ. ಅಫ್ಕೋರ್ಸ್ ಮನರಂಜನೆಯನ್ನೇ ಒದಗಿಸೋದು, ಹಾಗಾಗಿ ಅದೇ ಸಬ್ಜೆಕ್ಟ್ ಆಗಿದೆ. ಬಟ್ ಮುಂದುವರೆದ ಕಂಟಿನ್ಯೂಷನ್ ಭಾಗ ಇಲ್ಲ, ಏನನ್ನ ಒದಗಿಸುತ್ತೆ ಅಂತ ಅವ್ರಿಗೆ ಏನನ್ನು ಹೇಳಿದ್ರು ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಇದು ಎರಡನೇ ವಾಕ್ಯವಾಗಿತ್ತು. ಈಗ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ?
ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ ಎಂಗೇಜಿಂಗ್ ಅಂದ್ರೆ ತೊಡಗಿಸಿಕೊಳ್ಳೋದು ಅಂತ ಅರ್ಥ. ತಗೊಳ್ಳೋಣ. ತೊಡಗಿಸಿಕೊಳ್ಳುವುದು ತಗೊಳ್ತಾ ಇದ್ದೀನಿ. ಯಾವುದರಲ್ಲಿ? ಇನ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್, ಮನರಂಜನಾ ಚಟುವಟಿಕೆಗಳು ತಗೊಳ್ತಾ ಇದ್ದೀನಿ. ಮನರಂಜನಾ ಚಟುವಟಿಕೆಗಳು. ಫಾಸ್ಟರ್ಸ್ ಇಸ್ ನಥಿಂಗ್ ಬಟ್ ಗ್ರೋತ್, ಗ್ರೋಯಿಂಗ್ ಆ ರೀತಿ ಅರ್ಥ ಕೊಡುತ್ತೆ. ಹಾಗಾಗಿ ಬೆಳೆಸುತ್ತದೆ. ಏನನ್ನ? ಸೋಷಿಯಲ್ ಬಾಂಡ್ಸ್, ಸಾಮಾಜಿಕ ಬಂಧನಗಳು. ಓಕೆ, ಸಂಬಂಧಗಳು ಅಂತ ಕೂಡ ತಗೊಳ್ಳಿ, ನೋ ಪ್ರಾಬ್ಲಮ್. ರಿಲೀವ್ಸ್ ಸ್ಟ್ರೆಸ್. ರಿಲೀವ್ಸ್ ಅಂತಂದ್ರೆ ನಿವಾರಿಸುತ್ತದೆ ಕೂಡ ತಗೊಳ್ಬಹುದು. ಸ್ಟ್ರೆಸ್ ಇದನ್ನ ನಾವೇನಂತ ಹೇಳ್ತೀವಿ? ಒತ್ತಡ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಎಂಗೇಜಿಂಗ್ ಇನ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್, ಮನರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮ ಸಾಮಾಜಿಕ ಬಂಧಗಳು ಬೆಳೀತಾ ಹೋಗುತ್ತೆ. ಹಾಗೆ ಇದು ಒತ್ತಡವನ್ನ ನಿವಾರಿಸುತ್ತೆ. ಇದನ್ನ ಬರೆಯೋಣ. ಮನರಂಜನಾ ಚಟುವಟಿಕೆಗಳಲ್ಲಿ ಏನು? ತೊಡಗಿಸ್ಕೊಳ್ಳೋದ್ರಿಂದ ಬರಿತಾ ಇದ್ದೀನಿ. ತೊಡಗಿಸಿಕೊಳ್ಳುವುದರಿಂದ ಏನಾಗುತ್ತಂತೆ? ತೊಡಗಿಸಿಕೊಳ್ಳುವುದರಿಂದ ಸಾಮಾಜಿಕ ಬಂಧನ ಬೇಡ, ಸಂಬಂಧಗಳು ಅಂತ ತಗೊಳ್ಳೋಣ, ಅಥವಾ ಬಂಧಗಳು ಅಂತ ತಗೊಳ್ಳೋಣ. ಇದು ಬೆಟರ್ ಪದ. ಓಕೆ, ಬಾಂಡ್ಸ್ ಅನ್ನುವಂಥದ್ದು ಸಂಬಂಧಗಳು. ಓಕೆ, ಸಾಮಾಜಿಕ ಸಂಬಂಧಗಳು ಬೆಳೆಸುತ್ತದೆ, ಸಂಬಂಧಗಳನ್ನು ಬೆಳೆಸುತ್ತದೆ. ಬೆಟರ್, ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ತಗೊಳ್ಳಿ, ಒತ್ತಡವನ್ನು ನಿವಾರಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ವಾಕ್ಯವನ್ನ ತಗೊಳ್ಳಲಾಗಿದೆ. ಆಸ್ ಯು ಕ್ಯಾನ್ ನೋಟಿಸ್, ಮನರಂಜನಾ ಚಟುವಟಿಕೆಗಳು ಇದರಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಏನಾಯ್ತು? ನಮ್ಮ ಸಬ್ಜೆಕ್ಟ್ ಆಯ್ತು. ಹಾಗಾದ್ರೆ ಇಲ್ಲಿಯ ವರ್ಬ್ ಏನಾಗುತ್ತೆ? ತೋರಿಸ್ತಾ ಇದ್ದೀನಿ ನೋಡಿ. ಬೆಳೆಸುತ್ತದೆ, ನಿವಾರಿಸುತ್ತದೆ, ಇವೆರಡೂ ಕೂಡ ವರ್ಬೆ. ಏನನ್ನ ಬೆಳೆಸೋದು? ಸಾಮಾಜಿಕ ಸಂಬಂಧಗಳನ್ನ. ಆಬ್ಜೆಕ್ಟ್. ಏನನ್ನ ನಿವಾರಿಸುತ್ತೆ? ಒತ್ತಡವನ್ನ. ಆಬ್ಜೆಕ್ಟ್. ನೋಡಿದ್ರ, ಇಲ್ಲೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ಇಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡಿದ್ದೀನಿ. ನೀವು ಕೂಡ ಯಾವುದೇ ಇಂಗ್ಲಿಷ್ನ ವಾಕ್ಯವನ್ನ ಕನ್ನಡ ಭಾಷೆಗೆ ಬರೆಯೋದಕ್ಕೆ ಈ ಫಾರ್ಮುಲಾನ ಬಳಸಬಹುದಿದೆ. ಓಕೆ, ಸೆಷನ್ನ ಕೊನೆಯ ವಾಕ್ಯ ದ ಎವರ್ ಎವಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ದ ಎವರ್ ಎವಾಲ್ವಿಂಗ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕ್ಯಾಟರ್ಸ್ ಟು ವೇರಿ ಟೇಸ್ಟ್ಸ್ ಎನ್ಶೂರಿಂಗ್ ದೇರ್ ಸಮಥಿಂಗ್ ಫಾರ್ ಎವ್ರಿ ಒನ್. ಈಗ ಯಾವುದಾದ್ರೂ ಒಂದು ಮೂವಿ ನೋಡೋಣ ಅಂತಂದ್ರೆ ಲ್ಯಾಂಗ್ವೇಜಸ್ ಅಲ್ಲಿ ನಮಗೆ ಆಪ್ಷನ್ಸ್ ಇದೆ. ಲ್ಯಾಂಗ್ವೇಜಸ್ ಅಲ್ಲಿ ನಮಗೆ ನಾವು ಯಾವ ರೀತಿ ಫಿಲಮ್ ನೋಡ್ತೀವಿ? ಮೋಟಿವೇಶನಲ್ ಫಿಲಮ್ ನೋಡ್ತೀವ, ಎಮೋಷನಲ್ ಫಿಲಮ್ ನೋಡ್ತೀವ, ರೊಮ್ಯಾಂಟಿಕ್ ಫಿಲಮ್ ನೋಡ್ತೀವ, ಸಸ್ಪೆನ್ಸ್ ಇರೋ ಫಿಲಮ್ ನೋಡ್ತಾ ಇದ್ದೀರಾ? ಇಷ್ಟು ಕ್ಯಾಟಗರೀಸ್ ಇದೆ. ಅದ್ರಲ್ಲಿ ನಾನು ಯಾವ್ದು ಬೇಕಾದ್ರೂ ನೋಡಬಹುದು. ಇಲ್ಲ ಬಹುಶಃ ನಾನು ಫಿಲಮ್ ನೋಡ್ದಲೇ ಇರಬಹುದು. ನಾನು ರಿಯಾಲಿಟಿ ಶೋಸ್ ನೋಡಬಹುದು. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಈಸ್ ವಾಟ್ ಕಾಲ್ಡ್ ವೇರಿಡ್ ಟೇಸ್ಟ್. ಒಬ್ಬೊಬ್ರು ಒಂದೊಂದು ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವರು ಕಾಮಿಡಿ ಶೋ ನೋಡಬಹುದು, ಇನ್ನ ಕೆಲವರು ರಿಯಾಲಿಟಿ ಶೋಸ್ ಅನ್ನೇ ಸಪ್ರೇಟ್ ಆಗಿ ಎಷ್ಟೊಂದು ಬರ್ತವೆ ರಿಯಾಲಿಟಿ ಶೋಸ್, ಅದರ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತವೆ, ಅದನ್ನ ನೋಡಬಹುದು. ಈ ರೀತಿಯಲ್ಲಿ ನಿಮಗೇನಿಷ್ಟ, ನನಗೇನಿಷ್ಟ, ಅವ್ರಿಗೇನಿಷ್ಟ, ಇವ್ರಿಗೇನಿಷ್ಟ,
ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಕಂಟೆಂಟನ್ನು ಪ್ರೊವೈಡ್ ಮಾಡೋದೇ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಅದೇ ಕೆಲಸ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿದು. ಹೇಗಿದನ್ನ ಬರೆಯೋದು? ಬನ್ನಿ ಬರೆಯೋಣ. ದಿ ಎವರ್ ಎವಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಎವರ್ ಎವಾಲ್ವಿಂಗ್ ಇದನ್ನ ಕನ್ನಡದಲ್ಲಿ ಹೇಳಬಹುದು ನಿರಂತರ ವಿಕಾಸನಗೊಳ್ಳುತ್ತಿರುವ. ತಗೊಳ್ತಾ ಇದ್ದೀನಿ. ನಿರಂತರ ವಿಕಾಸನಗೊಳ್ಳುತ್ತಿರುವ ಕ್ರಿಯೆ ನಿರಂತರವಾಗಿದೆ. ಗೊಳ್ಳುತ್ತಿರುವ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮನರಂಜನಾ ಉದ್ಯಮ ಅಂತ ತಗೊಳ್ಳಿ. ಓಕೆ. ಕ್ಯಾಟರ್ಸ್ ಟು ವೇರಿ ಟೇಸ್ಟ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಟರ್ಸ್ ಅಂತ ಅಂದರೆ ಪೂರೈಸುವುದು ಅಂತ ಹೇಳ್ತೀವಿ. ಏನನ್ನ ಪೂರೈಸುತ್ತೆ? ವಿವಿಧ, ವೇರಿಡ್. ಟೇಸ್ಟ್ಸ್ ಅಭಿರುಚಿಗಳು ಅಂತ ತಗೊಳ್ಳಿ. ಕಮ ಇದೆ. ಎನ್ಶೂರಿಂಗ್ ದೇರ್ಸ್ ಸಮಥಿಂಗ್ ಫಾರ್ ನ್ಯೂ ಒನ್. ಎನ್ಶೂರಿಂಗ್ ಖಚಿತಪಡಿಸುವುದು ಅಥವಾ ಖಚಿತಪಡಿಸಿಕೊಳ್ಳುವುದು ಅಂತ ಬರುತ್ತೆ. ತಗೊಳ್ಳೋಣ. ಖಚಿತ. ದೇರ್ಸ್ ಅಂದರೆ ಏನೋ ಇದೆ ಅಂತ. ಇರುವ. ಸಮಥಿಂಗ್ ಫಾರ್ ಎವ್ರಿ ಒನ್. ಸಮಥಿಂಗ್ ಏನಾದರೂ. ಫಾರ್ ಎವ್ರಿ ಒನ್ ಎಲ್ಲರಿಗೂ ಅಂತ ಬರುತ್ತೆ. ಓಕೆ. ಸೊ ಇಲ್ಲಿಗೆ ನೋಡಿ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಿರಂತರ ವಿಕಾಸನಗೊಳ್ತಾ ಇರುವಂತಹ ಮನರಂಜನಾ ಉದ್ಯಮ ಏನಿದೆ ಇದು ವಿವಿಧ ಅಭಿರುಚಿಗಳನ್ನು ಪೂರೈಸುತ್ತಂತೆ. ಹೇಗೆ ಪೂರೈಸುತ್ತೆ? ಎಲ್ಲರಿಗೂ ಏನಾದರೂ ಒಂದು ಇರುವುದನ್ನ ಅಥವಾ ಎಲ್ಲರಿಗೂ ಏನಾದರೂ ಒಂದನ್ನ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋ ಮುಖಾಂತರ. ಹೇಗಿದನ್ನ ಬರಿತೀವಿ? ಬನ್ನಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಿರಂತರ ವಿಕಾಸನಗೊಳ್ಳುತ್ತಿರುವ ಏನು? ಮನರಂಜನಾ ಉದ್ಯಮ. ಬರೆಯೋಣ. ಮನರಂಜನಾ ಉದ್ಯಮವು ಏನು ಮಾಡ್ತಾ ಇದೆಯಂತೆ? ವಿವಿಧ ಅಭಿರುಚಿಗಳನ್ನು ಪೂರೈಸುತ್ತದೆ. ಹೇಗೆ ಪೂರೈಸುತ್ತಂತೆ? ಎಲ್ಲರಿಗೂ ಏನಾದರೂ ಇದೆ ಎಂದು ಖಚಿತಪಡಿಸುವ ಮುಖಾಂತರ ಎನಿಥಿಂಗ್ ಈಸ್ ಓಕೆ. ಇದನ್ನ ಹೀಗೂ ಬರಿಬಹುದು ನೀವು. ನಿರಂತರ ವಿಕಾಸನಗೊಳ್ಳುತ್ತಿರುವ ಮನರಂಜನಾ ಉದ್ಯಮವು ಎಲ್ಲರಿಗೂ ಏನಾದರೂ ಇದೆಯೇ ಎಂದು ಖಚಿತಪಡಿಸುವ ಮೂಲಕ ವಿವಿಧ ಅಭಿರುಚಿಗಳನ್ನು ಪೂರೈಸುತ್ತದೆ. ಏನಿಲ್ಲ, ಈ ಭಾಗ ಏನಿದೆ ಇದನ್ನ ನೀವು ಇಲ್ಲಿ ತಗೊಂಡ್ರೆ ಆಯ್ತು. ಹೇಗಾದ್ರೂ ಬರೀರಿ, ನಮ್ಗೇನು ಇರೋ ಕಂಟೆಂಟನ್ನು ಬರಿಬೇಕು, ಏನು ಬದಲಾಯಿಸಬಾರ್ದು ನಾವು ಅಷ್ಟೇನೆ. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಹಾಗಾದ್ರೆ ಇಲ್ಲಿಯ ಸಬ್ಜೆಕ್ಟ್ ಏನು? ನಿರಂತರವಾಗಿ ವಿಕಾಸನಗೊಳ್ತಾ ಇರುವಂಥ ನಮ್ಮ ಮನರಂಜನಾ ಉದ್ಯಮ, ಇದೇ ಸಬ್ಜೆಕ್ಟ್ ಆಯ್ತು. ಪೂರೈಸುತ್ತೆ, ಖಚಿತಪಡಿಸ್ಕೊಳ್ಳುತ್ತೆ. ಇವೆರಡನ್ನೂ ನಾವು ವರ್ಬ್ ಅಂತ ಕರಿತೀವಿ. ಏನನ್ನ ಪೂರೈಸೋದು? ವಿವಿಧ ಅಭಿರುಚಿಗಳನ್ನ. ಏನನ್ನ ಖಚಿತಪಡಿಸ್ಕೊಳ್ಳೋದು? ಎಲ್ರಿಗೂ ಏನಾದ್ರೂ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋದು. ಇವೆರಡನ್ನೂ ನಾವೇನಂತ ಹೇಳ್ತೀವಿ? ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಹೀಗೆ ಇಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆಸ್ ಐ ಸೆಡ್ ಯು ಪೀಪಲ್, ಕನ್ನಡದ ಯಾವುದೇ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ನೀವು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥ ಫಾರ್ಮುಲಾನ ಬಳಸಬಹುದಿದೆ. ಹೀಗೆ ವಾಕ್ಯ ರಚನೆ ಮಾಡೋದ್ರಿಂದ ಎಲ್ಲಿಯೂ ಯಾವ ಪದವನ್ನು ಬಿಡೋದಿಲ್ಲ, ಎಲ್ಲವೂ ಒಂದು ಫಾರ್ಮೆಟ್ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಓಕೆ. ಇವತ್ತಿನ ನಮ್ಮ ಈ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಹೇಗೆ ಇಂಗ್ಲಿಷ್ನ ಪ್ಯಾರಾಗ್ರಾಫನ್ನ ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ನಮ್ಮ 8 ಗಂಟೆಯ ಸೆಷನನ್ನು ವಾಚ್ ಮಾಡಿದ್ರಾ? ಇನ್ನು ವಾಚ್ ಮಾಡಿಲ್ವಾ? ಡೋಂಟ್ ವರಿ, ಇಲ್ಲಿ ನಾನು ನಿಮಗೆ ನೋಡಿ ಈಗ ತೋರಿಸ್ತಾ ಇದ್ದೀನಿ. ನಮ್ಮ 8 ಗಂಟೆಯ ಸೆಷನ್ ಅದಾಗಿತ್ತು. ಕ್ಲಿಕ್ ಮಾಡಿ ನೀವು ಆ ಸೆಷನನ್ನು ಕೂಡ ತಪ್ಪದೇ ವಾಚ್ ಮಾಡಿ. ಪರೀಕ್ಷೆ ಬಹಳ ಹತ್ತಿರದಲ್ಲಿದೆ. ನಾನು ಕೂಡ ನಿಮಗೆ ಹಾಗಾಗಿನೇ ಪ್ರತಿನಿತ್ಯ 2 ಸೆಷನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಚ್ ಮಾಡಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಕೊಳ್ಳಿ. ಹೇಗಿತ್ತು ಇವತ್ತಿನ ಸೆಷನ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳೆ 8 ಗಂಟೆಗೆ ಮತ್ತು ನಾಳೆ ರಾತ್ರಿ 10 ಗಂಟೆಗೆ ಇನ್ನೂ 2 ಸೆಷನ್ಸ್ನ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಪೀಪಲ್. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಸ್ಟಡಿ ವೆಲ್. ಹ್ಯಾಪಿ ಲರ್ನಿಂಗ್.